Hello everyone, welcome to our CAD NEST YouTube channel. Our CAD NEST is an ISO certified educational institution. I am Dhruva. So last session ನಾವು Excel ಅಲ್ಲಿ ಕಾಲಮ್ ಚಾರ್ಟ್ ಅಲ್ಲಿ ಲೇಬಲ್ಸ್ ಅಲ್ಲಿ ಲೇಔಟ್ ವರ್ಗು ಆಗುತ್ತೆ. ಸೊ ಆಕ್ಸಿಸ್ ಇಂದ ಕಂಟಿನ್ಯೂ ಮಾಡೋಣ. ಸೊ ಆಕ್ಸಿಸ್ ಇಂದ ಕಂಟಿನ್ಯೂ ಮಾಡಬೇಕಿತ್ತು. ಆಕ್ಸಿಸ್ ಅಲ್ಲಿ ನಮಗೆ ಪ್ರೈಮರಿ ಹಾರಿಜಾಂಟಲ್ ಆಕ್ಸಿಸ್ ಬರುತ್ತೆ, ಪ್ರೈಮರಿ ವರ್ಟಿಕಲ್ ಆಕ್ಸಿಸ್ ಬರುತ್ತೆ. ಪ್ರೈಮರಿ ಹಾರಿಜಾಂಟಲ್ ಆಕ್ಸಿಸ್ ನಮಗೆ ಹಾರಿಜಾಂಟಲ್ ಆಕ್ಸಿಸ್ ಶೋ ಆಗಿದೆ. ನಿಮಗೆ ಅದೇ ವಿತೌಟ್ ಲೇಬಲಿಂಗ್ ಬೇಕು ಅಂತಂದರೆ ವಿತೌಟ್ ಲೇಬಲಿಂಗ್. ಸೊ ಕೆಳಗಡೆ ಲೇಬಲ್ ಇತ್ತಲ್ಲ ಅದು ಕ್ಯಾನ್ಸಲ್ ಆಗಿದೆ. ನಿಮಗೆ ಶೋ ರೈಟ್ ಟು ಲೆಫ್ಟ್ ಆಕ್ಸಿಸ್ ಬೇಕು ಅಂತಂದರೆ ರೈಟ್ ಟು ಲೆಫ್ಟ್ ಸೈಡಲ್ಲಿ ಇದ್ದು ರೈಟ್ ಸೈಡ್ ಮೂವ್ ಆಗಿದೆ. ಸೊ ರೈಟ್ ಟು ಲೆಫ್ಟ್ ಮೂವ್ ಮಾಡ್ಕೋಬೋದು. ನಿಮಗೆ ಇದು ಹಾರಿಜಾಂಟಲ್ ಆಕ್ಸಿಸ್, ನಿಮಗೆ ಯಾವ ಥರ ಸ್ಟೈಲ್ ಬೇಕು ಸ್ಟೈಲ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ವರ್ಟಿಕಲ್ ಆಗಿ ನಿಮ್ಗೆ ಯಾವ ಥರ ಸ್ಟೈಲ್ ಬೇಕು ಸ್ಟೈಲ್ನ ಸೆಲೆಕ್ಟ್ ಮಾಡ್ಬೋದು. ಶೋ ಆಕ್ಸಿಸ್ ವಿತ್ ಆಕ್ಸಿಸ್ ಇನ್ ಥೌಸಂಡ್ಸಲ್ಲಿ ತೋರಿಸ್ಬೇಕು ಅಂದರೆ ಥೌಸಂಡ್ಸಲ್ಲಿ ತೋರಿಸ್ತದೆ. ನಿಮಗೆ ಅದೇ ಮಿಲಿಯನ್ಸಲ್ಲಿ ತೋರಿಸ್ಬೇಕಂದ್ರೆ ಮಿಲಿಯನ್ಸಲ್ಲೂ ನೋಡ್ಕೋಬೋದು, ಬಿಲಿಯನ್ಸಲ್ಲಿ ಬೇಕಾದ್ರೆ ಬಿಲಿಯನ್ಸಲ್ಲೂ ತೊಗೋಬೋದು. ಲಾಗ್ ಸ್ಕೇಲ್ಸಲ್ಲಿ ಬೇಕು ಅಂದರೆ ಲಾಗ್ ಸ್ಕೇಲ್ಸಲ್ಲಿ ಈ ಥರ ಲಾಗ್ ಸ್ಕೇಲ್ಸಾಗಿ ಬರುತ್ತೆ. ಸೊ ಇದು ಆಕ್ಸಿಸ್. ನೆಕ್ಸ್ಟು ಗ್ರಿಡ್ ಲೈನ್ಸ್. ಸೊ ಗ್ರಿಡ್ ಲೈನ್ಸಲ್ಲೂ ಅಷ್ಟೇ ಪ್ರೈಮರಿ ಹಾರಿಜಾಂಟಲ್ ಗ್ರಿಡ್ ಲೈನ್ ಬರುತ್ತೆ, ಪ್ರೈಮರಿ ವರ್ಟಿಕಲ್ ಗ್ರಿಡ್ ಲೈನ್ ಬರುತ್ತೆ. ಸೊ ಫಸ್ಟ್ ಪ್ರೈಮರಿ ಹಾರಿಜಾಂಟಲ್ ಗ್ರಿಡ್ ಲೈನಲ್ಲಿ ಮೇಜರ್ ಗ್ರಿಡ್ ಲೈನ್ ಬರುತ್ತೆ, ಮೈನರ್ ಗ್ರಿಡ್ ಲೈನ್ ಬರುತ್ತೆ, ಮೇಜರ್ ಆ್ಯಂಡ್ ಮೈನರ್ ಬೋತ್ ಬರುತ್ತೆ. ಸೊ ಫಸ್ಟು ಮೇಜರ್ ಗ್ರಿಡ್ ಲೈನ್ ಅಂತಂದರೆ ಇದು ಮೇಜರ್ ಗ್ರಿಡ್ ಲೈನ್ಸ್. ಸೊ ನಿಮಗೆ ಅದೇ ಮೈನರ್ ಗ್ರಿಡ್ ಲೈನ್ಸ್ ಬೇಕು ಅಂದರೆ ಮೈನರ್ ಗ್ರಿಡ್ ಲೈನ್ಸ್ನ ತೊಗೋಬೋದು. ಒಳಗಡೆ ಸಣ್ಣದಾಗಿ ಲೈನ್ಸ್ಗಳು ಬಂದಿದೆ, ಅದು ಮೈನರ್ ಗ್ರಿಡ್ ಲೈನ್ಸ್. ನಿಮಗೆ ಅದು ಮೇಜರ್ ಆ್ಯಂಡ್ ಮೈನರ್ ಬೋತ್ ಬೇಕು ಅಂತಂದರೆ ಬೋತ್ ಬರ್ತಿದೆ. ಸೊ ಮೇಜರು ಅಪ್ಲೈ ಆಗಿದೆ, ಮೈನರು ಅಪ್ಲೈ ಆಗಿದೆ. ಸೊ ಇದು ಹಾರಿಜಾಂಟಲಲ್ಲಿ. ನೆಕ್ಸ್ಟ್ ಅದು ವರ್ಟಿಕಲ್ ಆಗಬೇಕು ಅಂತಂದರೆ ವರ್ಟಿಕಲ್ ಆಗಿ ಅಪ್ಲೈ ಮಾಡ್ಬೋದು. ಸೊ ವರ್ಟಿಕಲ್ ಅಂತಂದರೆ ಸ್ಟ್ರೈಟ್ ಆಗಿ ಬರುತ್ತೆ. ಸೊ ವರ್ಟಿಕಲ್ ಆಗಿ ಮೇಜರ್ ಆಗಿ ಬಂದಿದೆ. ನಿಮಗೆ ವರ್ಟಿಕಲಲ್ಲೇ ಮೈನರ್ ಆಗಬೇಕು ಅಂದರೆ ಮೈನರ್ ಆಗೂ ಬರುತ್ತೆ. ಸೊ ನಿಮಗೆ ವರ್ಟಿಕಲಲ್ಲಿ ಬೋತ್ ಬೇಕು ಅಂತಂದರೆ ಮೈನರ್ ಆ್ಯಂಡ್ ಮೇಜರ್ ಬೋತ್ ಬರುತ್ತೆ. ಸೊ ನೆಕ್ಸ್ಟು ಬ್ಯಾಕ್ಗ್ರೌಂಡಲ್ಲಿ ಚಾಟ್ ವಾಲ್ ಮತ್ತು ಚಾಟ್ ಫ್ಲೋರ್ ಬಂದಿದೆ, ಚಾಟ್ ಫ್ಲೋರ್ ಇದೆ. ಸೊ ಚಾಟ್ ಫ್ಲೋರ್ ನಿಮಗೆ ಕಾಲಮ್ ಚಾಟಲ್ಲಿ ಅಪಿಯರ್ ಆಗಲ್ಲ. ಯಾಕೆ ಅಂತಂದರೆ ಬ್ಯಾಕ್ಗ್ರೌಂಡ್ ಫುಲ್ಲು ವೈಟ್ ಇರುತ್ತೆ. ಆಮೇಲೆ ನಿಮಗೆ ಕಾಲಮ್ ಚಾಟಲ್ಲಿ ಬ್ಯಾಕ್ಗ್ರೌಂಡ್ ಏನೂ ಇರಲ್ಲ, ಜೊತೆಗೆ ಫ್ಲೋರ್ಸ್ ಕೂಡ ಏನೂ ಇರಲ್ಲ ಕಾಲಮ್ ಚಾಟಲ್ಲಿ. ಸೊ ನೆಕ್ಸ್ಟು 3D ರೊಟೇಷನ್. ಸೊ ನಿಮಗೆ ಯಾವ ಡಿಗ್ರಿಗೆ ರೊಟೇಟ್ ಮಾಡಬೇಕು, ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಯಾವ ಡಿಗ್ರಿಗೆ ರೊಟೇಟ್ ಮಾಡಬೇಕು, ಇಲ್ಲಿ ರೊಟೇಷನಲ್ ಆಪ್ಷನ್ನ ನೋಡ್ಕೋತೀವಿ. ಸೊ ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್ ನಿಮ್ಗೆ ಯಾವ ಡಿಗ್ರಿ ರೊಟೇಟ್ ಮಾಡಬೇಕು ರೊಟೇಟ್ ಮಾಡ್ಬೋದು. ವೈ ಆ್ಯಕ್ಸಿಸ್ ಯಾವ ಡಿಗ್ರಿ ರೊಟೇಟ್ ಮಾಡಬೇಕು ರೊಟೇಟ್ ಮಾಡ್ಬೋದು. ಸೊ ನೆಕ್ಸ್ಟು ಚಾಟ್ಗೆ ಏನಾದ್ರು ನೇಮ್ ಆ್ಯಡ್ ಮಾಡಬೇಕು ಅಂದರೆ ಚಾಟ್ಗೆ ನೇಮ್ ಆ್ಯಡ್ ಮಾಡ್ಬೋದು. ಸೊ ಇಷ್ಟು ಲೇಔಟ್. ನೆಕ್ಸ್ಟ್ ಸೆಷನಲ್ಲಿ ಬೇರೆ ಟಾಪಿಕ್ ತಿಳ್ಕೊಳ್ಳೋಣ. ಸೊ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ CAD NEST ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.